ಸರ್ ಅದು ಬೇಬಿ ಹಾರ್ಟಲ್ಲಿ ವೈಟ್ ಸ್ಪಾಟ್ ಇದೆ ಅಂತ ಹೇಳಿದ್ರು. ಸೊ ಅದೇನಾದರೂ ಪ್ರಾಬ್ಲಮ್ಮಾ ಸರ್? ಒಳ್ಳೆ ಕ್ವೆಶನ್ನು. ಇದು ಪ್ರೆಗ್ನೆನ್ಸಿಲಿ ಕಾಮನ್ ಆಗಿ ಕೇಳೋವಂಥ ಪ್ರಶ್ನೆ. ಅನಾಮಲಿ ಸ್ಕ್ಯಾನ್ ಮಾಡುವಾಗ ಕೆಲವೊಮ್ಮೆ ಬೇಬಿ ಹಾರ್ಟಲ್ಲಿ ವೈಟ್ ಸ್ಪಾಟ್ ಕಾಣುತ್ತೆ. ಇದನ್ನೇ ಎಕೋಜೆನಿಕ್ ಇಂಟ್ರಾಕಾರ್ಡಿಯಾಕ್ ಫೋಕಸ್ ಅಂತ ಹೇಳೋದು. ಬೇಬಿ ಹಾರ್ಟಲ್ಲಿ ಎಕೋಜೆನಿಕ್ ಫೋಕಸ್ ಕಾಣಿಸಿದ್ರೆ ಇನ್ನೇನಾದರೂ ಬೇಬಿಲಿ ಸಮಸ್ಯೆ ಇದೆಯಾ, ಅಥವಾ ಹಾರ್ಟ್ ಸ್ಟ್ರಕ್ಚರಲ್ಲೆಲ್ಲ ಸರಿ ಇದೆಯಾ, ಕ್ರೋಮೋಸೋಮ್ ಸಮಸ್ಯೆಗೆ ಬೇರೆ ಇನ್ಯಾವುದಾದ್ರೂ ಲಕ್ಷಣ ಇದೆಯಾ ಅಂತ ನಾವು ಬೇಬಿನ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಎಕೋಜೆನಿಕ್ ಫೋಕಸ್ ಜೊತೆ ಇನ್ನೇನಾದರೂ ಬೇಬಿಲಿ ತೊಂದರೆ ಕಾಣಿಸಿದ್ರೆ ನಾವು ರಿಸ್ಕ್ ಅಸೆಸ್ಮೆಂಟ್ಗೋಸ್ಕರ NIPT ಬ್ಲಡ್ ಟೆಸ್ಟ್ ಅಥವಾ ಕ್ವಾಡ್ರಪಲ್ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಸಜೆಸ್ಟ್ ಮಾಡ್ತೀವಿ. ಇನ್ನೂ ಡೆಫಿನೆಟ್ ಆಗಿ ಕನ್ಫರ್ಮೇಷನ್ ಟೆಸ್ಟ್ ಬೇಕು ಅಂದರೆ ಆಮ್ನಿಯೋಸೆಂಟಸಿಸ್ ಮಾಡಿ ಜೆನೆಟಿಕ್ ಟೆಸ್ಟ್ನ ಸಜೆಸ್ಟ್ ಮಾಡ್ತೀವಿ. ಗುಡ್ ನ್ಯೂಸ್ ಏನು ಗೊತ್ತಾ, ನಿಮ್ಮ ಬೇಬಿಲಿ ಈ ಎಕೋಜೆನಿಕ್ ಫೋಕಸ್ ಬಿಟ್ಟು ಬೇರೆ ಇನ್ನೇನು ತೊಂದರೆ ಕಾಣ್ತಾ ಇಲ್ಲ. ಹಾಗಾಗಿ ನೀವು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಎಕೋಜೆನಿಕ್ ಫೋಕಸ್ ಅಂದರೆ ಏನು ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರೆ ಎಸ್ ಅಂತ ಕಾಮೆಂಟಲ್ಲಿ ಕಳಿಸಿ.